ವಾಪಸ್ ಎನ್ನುವಂತಹ ಸಿಎಂ ಹೇಳಿಕೆಗೆ ವಿಜಯೇಂದ್ರ ಅವರು ಟಾಂಗ್ ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಾದ್ರೂ ನಿಮ್ಮ ಕೆಟ್ಟ ರಾಜಕೀಯವನ್ನ ದೂರ ಇಡಿ. ವಿದ್ಯಾರ್ಥಿಗಳ ಮಧ್ಯೆ ಜಾತಿ ಧರ್ಮದ ವಿಷ ಬೀಜವನ್ನ ಬಿತ್ತಬೇಡಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ವಾಗ್ದಾಳಿ ನಡೆಸಿದ್ದಾರೆ. ಬರಗಾಲದ ಮಧ್ಯೆ ನಿಮ್ಮ ಆದ್ಯತೆ ರೈತರಾಗಿರಬೇಕು, ಹಿಜಾಬ್ ವಿಚಾರ ಅಲ್ಲ. ರಾಜ್ಯವನ್ನ ಒಡೆದು ಆಳುವ ನೀತಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಡೆದು ಆಳುವ ನೀತಿಯನ್ನ ಬಿಜೆಪಿ ಖಂಡಿಸುತ್ತದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದು. ನಿನ್ನೆ ಮತ್ತೆ ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಹೇಳಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಿಜಾಬ್ ನಿಷೇಧ ವಾಪಸ್ ಪಡೆದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದನೇ, ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟವನ್ನು ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರನಾದರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡ್ಬೋದಿತ್ತಲ್ವ? ಯಾಕೆ ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಒಂದು ರಾಜಕಾರಣಕ್ಕೆ ಕಾಲೇಜು ಶಾಲಾ ಮಕ್ಕಳನ್ನು ಎಳೆದು ತರ್ತಕ್ಕಂಥ ಕೆಲಸ ನೀವು ಮಾಡಬೇಡಿ ಅನ್ನೋ ಮನವಿಯನ್ನು ನಾನು ವಿನಯಪೂರ್ವಕವಾಗಿ ನಾನು ಮಾಡಿದ್ದೇನೆ. ಆದರೆ ಸಂತೋಷ, ನಿನ್ನೆ ಮುಖ್ಯಮಂತ್ರಿಗಳು ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ರಾಜ್ಯ ಜನ ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆದರೆ ಆ ಸಂದರ್ಭ ಸೃಷ್ಟಿ ಆಗಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನ ಬಂದರೂ ಕೂಡ ನಾವು ಇಳಿತೇವೆ, ಹೋರಾಟವನ್ನು ಮಾಡ್ತೇವೆ. ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಇದ್ರು ಕೂಡ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ, ಮತ್ತೊಂದು ಕಡೆ ಇಷ್ಟು ಆತುರ ಏನು ನಿಮಗೆ? ಬರಗಾಲದ ಸಂದರ್ಭದಲ್ಲಿ ನಿಮ್ಮ ಆದ್ಯತೆ ರಾಜ್ಯದ ರೈತರಾಗಬೇಕೇ ಹೊರತು ಇವತ್ತು ಹಿಜಾಬ್ ವಿಚಾರ ಯಾಕೆ ನಿಮ್ಮ ಮನಸ್ಸಿಗೆ ಬಂತು ಅಂದರೆ ಒಡೆದಾಳುವ ನೀತಿ. ನೆನ್ನೆ ಇದನ್ನೇ ಹೇಳಿದ್ದೆ ನಾನು. ಯಾವಾಗ ಮುಂದಿನ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಒಂದು ಸ್ಥಾನವೂ ಸಿಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗ್ತಾ ಇದೆಯೋ, ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಈ ರೀತಿ ಒಂದು ಒಡೆದಾಡ್ತಕ್ಕಂಥ ಒಂದು ನೀತಿಯನ್ನು ಅನುಸರಿಸೋದಕ್ಕೆ ಹೊರಟಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬಿಡೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.